ಇವತ್ತು ಮಾಸ್ತಿ KPS ಶಾಲೆಗೆ ನಾನು ನಮ್ಮ BO ಮತ್ತು ಹೊಸಟ CO ಅವರು ಮತ್ತು ಅವರೆಲ್ಲ ಸಿಬ್ಬಂದಿ ವರ್ಗದವರು ಭೇಟಿ ಕೊಟ್ಟಿದ್ದೀವಿ. ಕಾರಣ ಅಂತಂದರೆ ಈ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರಲ್ಲ ಹೊಸಟದವರು, ಅದನ್ನು ಇನಾಗ್ರೇಷನ್ ಮಾಡಬೇಕು. ಇನಾಗ್ರೇಷನ್ ಸಂಬಂಧಪಟ್ಟಂಗೆ ಪೂರ್ವ ಸಿದ್ಧತೆಗಳ ಪರಿಶೀಲನೆ, ಕಾರ್ಯಕ್ರಮ ಯಾವ ರೀತಿ ಮಾಡಿಸ್ಬೇಕು, ಇನಾಗ್ರೇಷನ್ ಏನು ಮಾಡಬೇಕು, ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ, ಕಾರ್ಯಕ್ರಮ ನಡೆಸುವಂತಹ ಪ್ಲೇಸು ಎಲ್ಲಿ, ಮತ್ತು ಈ ಶಾಲೆ ಮತ್ತು ಇನ್ನೇನು ಶಿಕ್ಷಕರ ಸಮಸ್ಯೆ, ಮಕ್ಕಳದ್ದೇನಾದರೂ ಇಶ್ಯೂಸ್ ಇದ್ದರೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಹಂಗಾಗಿ ಜುಲೈ 26ನೇ ತಾರೀಕು ಶನಿವಾರ ಇನಾಗ್ರೇಷನ್ನು ಮಾಡ್ತಾಯಿದ್ದೀವಿ. ಪ್ರೋಟೋಕಾಲ್ ಪ್ರಕಾರ ಎಲ್ಲರನ್ನೂ ಕರಿತೀವಿ. ಜನಪ್ರತಿನಿಧಿಗಳು ಯಾರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು, ಸೊ MLA ಅವರು, MP ಅವರು, ಎಜುಕೇಷನ್ ಮಿನಿಸ್ಟ್ರು, MLCಗಳು, ಈ ಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಜನಪ್ರತಿನಿಧಿಗಳನ್ನು ನಾವು ಕರೆಸಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪೂರ್ವ ಸಿದ್ಧತೆ ಈಗಾಗಿದೆ. ಕ್ಲಾಸ್ ರೂಮ್ ಇನ್ನು ಸಣ್ಣ ಪುಟ್ಟ ಕೆಲಸಗಳೇನೇ ಇದೆಯಲ್ಲ ಇನ್ನೊಂದು 10 ಡೇಸಲ್ಲಿ ಮುಗಿಸ್ತಾರೆ. ನಮ್ಮ ಹೊಸಟ ಕಂಪ್ನಿ ಅವ್ರು ಬಂದಿದ್ದಾರೆ, ಇಂಜಿನಿಯರ್ ಬಂದಿದ್ದಾರೆ, ಅವರೆಲ್ಲನೂ ಇನ್ನೊಂದು ವಾರ 10 ದಿವಸದೆಲ್ಲ ಬರ್ತಾರೆ. ಪ್ರೋಟೋಕಾಲ್ ಪ್ರಕಾರ ಇನ್ವಿಟೇಷನ್ ಮಾಡ್ತೀವಿ, ಎಲ್ಲರಿಗೂ ಇನ್ವೈಟ್ ಮಾಡ್ತೀವಿ. ಮತ್ತು ಬಂದಂತಹ ಮಕ್ಕಳಿಗೆ ಅವ್ರಿಗೆಲ್ಲನೂ ಏನೇನು ಸಿದ್ಧತೆ ಮಾಡ್ಕೋಬೇಕು ಎಲ್ಲನೂ ಮಾಡಿ ಚೆನ್ನಾಗಿ ಮಾಡ್ತಾರೆ. ಶಿಕ್ಷಕರು, ಗ್ರಾಮಸ್ಥರು ಇವರೆಲ್ಲ ಬೇಡಿಕೆ ಏನಂತಂದರೆ LKG ಮತ್ತು UKGಯಲ್ಲಿ ಅಡಿಷ್ನಲ್ ಸೆಕ್ಷನ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಇದೊಂದೇ ಶಾಲೆ ಅಲ್ಲ, ನಾವು ಎಲ್ಲಿ KPS ಸ್ಕೂಲ್ ಮಾಡಿದ್ದೀವಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಎಲ್ಲ ಎಲ್ಲಿದೆ ಅಲ್ಲೆಲ್ಲನೂ ಸಹ ಅಡಿಷ್ನಲ್ ಸೆಕ್ಷನ್ಸ್ ಕೇಳ್ತಾ ಇದ್ದಾರೆ. ನಾವು ಪ್ರಪೋಸಲ್ನ ಸರ್ಕಾರಕ್ಕೆ ಕಳಿಸಿದ್ದೀವಿ. ಸರ್ಕಾರದ ಹಂತದಲ್ಲಿ ಚಿಂತನೆ ನಡೀತಾ ಇದೆ. ಅನುಮತಿ ಬಂದ ತಕ್ಷಣ ನಾವು ಹೆಚ್ಚುವರಿ ವಿಭಾಗಗಳನ್ನ ತೆರೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಸರ್, ಸದ್ಯಕ್ಕೆ ಮಕ್ಕಳಿಗೆ ಇದಾಗ್ತದೆ, ವಚನೆ ಆಗ್ತಾಯಿಲ್ಲ ಸರ್ ಮಕ್ಕಳಿಗೆ ಅಡ್ಮಿಷನ್ ಅದನ್ನೆಲ್ಲ ಯೋಚನೆ ಮಾಡಿ ಬಂದು ನಿಂತ್ಕೊಂಡು ಹೋಗ್ತಾರೆ. ಸರಿ, ಅದನ್ನೆಲ್ಲ ನಾವು ಯೋಚನೆ ಮಾಡ್ತೀವಿ. ನಾವು ನಮ್ಮ SDMC ಅವರು, ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀವಿ. ಆಫೀಸರ್, ನನ್ನ ಹೆಸರು ಬಾಲಕೃಷ್ಣ ರಾವ್ ಅಂತ, ನಾನು ಹೊಸಟ್ ಸಂಸ್ಥೆಯ ಒಬ್ಬ ಸ್ವಯಂ ಸೇವಕ. ಸೊ ಇಲ್ಲಿ ಇವಾಗ ನಾವು 20 ರೂಮ್ಗಳನ್ನ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ನೋಡಿದ್ರೆ ನೀವು ಲೆಫ್ಟ್ ಸೈಡಲ್ಲಿ ಇದು ಕೆಳಗಡೆ 4 ರೂಮ್ UKG LKG ರೂಮು, ಮೇಲ್ಗಡೆ 4 ರೂಮ್ ದೊಡ್ಡ ರೂಮು, ಈ ಕಡೆನೂ 4+8 ರೂಮ್ ಇದೆ. ಮತ್ತು ಕಾರ್ನರಲ್ಲಿ 2 ರೂಮು, ಅದು ತುಂಬ ದೊಡ್ಡ ರೂಮು. ಅದು ಒಂದು ಗ್ರೌಂಡ್ ಫ್ಲೋರಲ್ಲಿ ಆಕ್ಟಿವಿಟಿ ರೂಮ್ ಪ್ಲಸ್ ಲೈಬ್ರರಿ ರೂಮು, ಫಸ್ಟ್ ಫ್ಲೋರಲ್ಲಿ ಸೈನ್ಸ್ ಲ್ಯಾಬ್ ಪ್ಲಸ್ ಕಂಪ್ಯೂಟರ್ ಲ್ಯಾಬ್ ಪ್ಲಸ್ ಇಲ್ಲಿ ಕಂಪ್ಲೀಟ್ ಅಸೆಂಬ್ಲಿ ಏರಿಯಾ ಈ ಥರ. ಆಮೇಲೆ 3 ಟಾಯ್ಲೆಟ್ ಬ್ಲಾಕ್, ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ, ಆ ಕಾರ್ನಲ್ಲಿ ಟಾಯ್ಲೆಟ್ ಬ್ಲಾಕ್. ಸೊ 3 ಟಾಯ್ಲೆಟ್ ಬ್ಲಾಕು ಮಾಡ್ತಾ ಇದ್ದೀವಿ. ನಮ್ಮದು ಉದ್ದೇಶ ಏನಂದರೆ ಈ ನಾವು ಕಟ್ಟಿಕೊಡುವಂಥ ಈ ಇದರಿಂದ ನಮ್ಮ ದಾನಿಗಳ ಉದ್ದೇಶ ಏನಂದರೆ ಈ ಸ್ಕೂಲ್ ತುಂಬ ಇಂಪ್ರೂವ್ ಆಗಬೇಕು. ಇಲ್ಲಿ ಕಣಿಕಾ ಗುಣಮಟ್ಟ ತುಂಬ ಇಂಪ್ರೂವ್ ಆಗಬೇಕು, ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು. ಇದಕ್ಕೆ ಬೇಕಾದಂಥ ಕಾರ್ಯಗಳನ್ನೆಲ್ಲ DDP ಅವರು, BO ಅವರು, ಸ್ಕೂಲ್ನವರು ಎಲ್ಲ ಅದಕ್ಕೆ ಬೇಕಾದಂಥ ಏನು ಇದು ಬೇಕು ಅದನ್ನೆಲ್ಲ ಆಕ್ಟಿವಿಟೀಸು, ಆ್ಯಕ್ಷನ್ ಐಟಮ್ಸ್ ತಗೊಂಡು ಇಲ್ಲಿ ತುಂಬ ಇಂಪ್ರೂವ್ಮೆಂಟ್ ತೋರಿಸಬೇಕು ಅಂತ ಎಂಬುದೇ ನಮ್ಮ ದಾನಿಗಳ ಉದ್ದೇಶ.